ಊರಿನಲ್ಲಿ ಒಬ್ಬ ಕಾಲ ಹತ್ರ ಯಾರಿಟ್ಟಿರೋದು ತೆಗಿರಿ ಸರಿಯಾಗಿ ಕೇಳಿದ್ರೆ ಇಷ್ಟಂತೆ ನೀವೇ ಭಾಳ ಹುಷಾರಿದ್ದಾರೆ ಹುಷಾರ ಮತ್ತೊಬ್ಬರಿಗೆ ಈಗ ಒಂದು ಊರಿನ ಕಾಲಿಂದ ಮೈಕ್ ಕ್ಯಾಚ್ ಬಂದು ಅಳಿತಿದ್ರು ಕನೆಕ್ಷನ್ ಕೊಡ್ಬೇಕಂದ್ರೆ ಮಹಾರಾಜ್ ಇದು ವಯರ್ ಒಂದೊಂದು ಮನೆ ಕಟ್ತಿದ್ರು. ಏನ್ ಮಾಡ್ತಿರು? ಮನೆ ಕದ್ದು ಆ ವಸ್ತುಗಳನ್ನ ತಾವೆಲ್ಲ ಹಂಚ್ಕೊಂಡು ಮೋಜ್ ಮಸ್ತಿ ಮಾಡ್ತಿದ್ರು. ಹೇಳಬೇಡ ನಿಮ್ಮ ಲಕ್ಷ ಈ ಕಡೆ. ಒಂದ್ಸರಿ ಏನಾಯ್ತು, ನಗರದಾಗೆ ಒಂದು ಜಿನಮಂದಿರ ಇತ್ತು. ಜಿನಮಂದಿರದ ಪಾರ್ಶ್ವನಾಥ್ ಭಗವಂತರ ಮಂದಿರ ಇತ್ತು. ಪಾರ್ಶ್ವನಾಥ್ ಭಗವಂತರ ಹಿಂದ್ಗಡೆ ಬಾಮಂಡಲ ಹಾಕಿದ್ರು. ಅದು ರತ್ನ ಏನಿತ್ತು? ರತ್ನದ ಬಾಮಂಡಲ ಇತ್ತು. ಆ ರತ್ನದ ರತ್ನದ ಬಾಮಂಡಲ ಕದ್ಕೊಂಡು ಕಟ್ಟಾಗ ಇದ್ನು ಬಂದ್ ಮಾಡಿದೆ ಮಹಾರಾಜ್. ಆ ಜಿನಮಂದಿರದಲ್ಲಿ ಪಾರ್ಶ್ವನಾಥ್ ಭಗವಂತರ ಹಿಂದೆ ರತ್ನದ ಬಾಮಂಡಲ ಇಟ್ಟಿದ್ರು. ಮೇಲೆ ರತ್ನದ ಛತ್ರಗಳನ್ನು ಹಾಕಿದ್ರು. ಕಳ್ಳರ ಗುಂಪಿನಲ್ಲಿ ಚರ್ಚೆ ಆಯಿತು. ಏನ್ ಚರ್ಚೆ ಆಯ್ತು ಅಂದ್ರೆ, ಯಾರ ರತ್ನದ ಬಾಮಂಡಲ ಮತ್ತು ಛತ್ರವನ್ನು ತಗೊಂಡ್ ಬರೋರು. ಅದ್ರೊಳಗೆ ಕೆಲವರು ಹೆದರ್ರು, ಒಪ್ಪೇನ್ ಮಾಡ್ದ, ಕೈ ಎತ್ತದ, ನಾ ತಗೊಂಡ್ ಬರ್ತೀನಿ. ಕಳ್ಳರ ಗುಂಪಿನ ಸರ್ದಾರಗಳ ಮೇನ್ ಯಾರು ತಗೊಂಡ್ ಬರ್ತಿರಲ್ಲ ಅವ್ರಿಗೆ ಇಂತಿಷ್ಟು ₹1,00,000 ಕೊಡ್ತೀವಿ ನಾವು ಅಂತ ಹೇಳ. ಒಬ್ಬ ಅದ್ರಾಗೆ ನಾ ತಗೊಂಡ್ ಬರ್ತೀನಿ ಅಂತ. ಸ್ವರ್ಗದ ಇಂದ್ರನ ಮುಕುಟದಲ್ಲಿರುವಂತ ಚಿಂತಾಮಣಿ ರತ್ನವನ್ನು ತರಬಲ್ಲೆ ನಾನು. ಇದೆಲ್ಲಿ ಶೆಟ್ಟಿಯ ಮಂದಿರದಲ್ಲಿ ಇರ್ತಂತ ಛತ್ರಿ ಚಾಮಾರ ಯಾವ ಅಕ್ಕ ನಂಗೆ ಅಂತ. ಆಯ್ತಪ್ಪ ಹೋಗೋದು. ಅವನು ಕಳಿಸ್ಕೊಟ್ರು. ಜಿನ ಮಂದಿರ ತನಕ ಹೋಗೋ ತನಕ ಏನೇನೋ ನಾಟಕ ಮಾಡ್ದ. ವೇಷ ಚೇಂಜ್ ಮಾಡಿ ಬ್ರಹ್ಮಚಾರಿ ವೇಷ ಹಾಕೊಂಡ ಸಮಾಜದಲ್ಲಿ ಹೋಗಿ ಸ್ವಲ್ಪ ಭಾಷಣ ಮಾಡೋದೆಲ್ಲ ಕಲ್ತಿದ್ದ. ಹಾಗೆ ಭಾಷಣ ಮಾಡೋದು ಕಲ್ತಿದ್ದ. ಭಾಷಣ ಮಾಡ್ತಾ ಜನಗಳನ್ನೆಲ್ಲ ಬಹಳ ಆಕರ್ಷಿತ ಮಾಡ್ಕೊಂಡ. ಎಲ್ಲಾ ಕರೆಯಕ್ಕಿರೋದು ನಮ್ಮೂರಿಗೆ ಬರ್ರಿ ಭಯ್ಯಾಜಿ, ಮಹಾರಾಜ್ ಅಂತ ಹೇಳಿದ್ರು. ನಮ್ಮೂರಿಗೆ ಬರ್ರಿ, ನಮ್ಮೂರಿಗೂ ಪ್ರವಚನ ಮಾಡ್ರಿ. ಹಿಂಗೆ ಊರಿಗೆ ಹೋಗ್ತಾ ಎಲ್ಲಿ ಅದು ಪಾರ್ಶ್ವನಾಥ್ ಜಿನಪುರಿ ಮಂದಿರ ಇತ್ತು, ಆ ಊರಿಗೂ ಹೋಗ್ತಾ ಮುಂಚೆ ಆ ಊರಿನ ಒಬ್ಬ ಶೆಟ್ಜಿಂಗರ ಪಾರ್ಶ್ವನಾಥ್ ಮಂದಿರ ಮಾಡ್ದವ. ಅವನು ಕರೆಯಕ್ ಬಂದ, ಭಯ್ಯಾಜಿ ಚಲೋ ಪ್ರವಚನ ಮಾಡ್ತಾರಂತೆ, ನಾವು ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ತ್ಯಾಗಿ ಇರುತ್ತೆ ಅಂದ್ರೆ ಬಹಳ ಭಕ್ತಿ ಅವನಿಗೆ, ಆ ಶೆಟ್ಜಿಗೆ. ಕರೆಯಕ್ ಬಂದವ, ಭಯ್ಯಾಜಿ ನಮ್ಮೂರಿಗೂ ಬರಬೇಕು, ನಾವು ಊರಿನ ಶೇಖ್ ಸಾವ್ಕಾರ ಇದ್ದೇವೆ, ನಿಮ್ಮನ್ನು ಕರೆಯಕ್ ಬಂದಿದ್ದೇವೆ. ಅವೇನಂದ, ಆಯ್ತು ಬರ್ತೀನಿ, ಕರೆ ಈಗ ಆಗಲ್ಲ, ಇನ್ನೊಂದು ಸ್ವಲ್ಪ ಪ್ರಭಾವನೆ ಮಾಡೋದೈತೆ ಅಂದ. ಯಾರಿದ್ದವ?
ಸುಳ್ಳು ಹೇಳೋದು ಹೆಂಗೆ ನಾಟಕ ಮಾಡ್ತಾರೆ ನೋಡಿ. ಇದು ಸ್ವಲ್ಪ ಪ್ರಭಾವನೆ ಮಾಡಬೇಕು, ಈಗಲೇ ನಿಮ್ಮ ಊರಿಗೆ ಬರಂಗಿಲ್ಲ ಅಂದ. ಅವ ಅತ್ತೆ ಮಾಡಿದ್ರೆ ಶೆಟ್ಟಿ ಬರಲೇಬೇಕು, ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೀನಿ ಬರಲೇಬೇಕು ಅಂತ. ಆಯ್ತು ಬರ್ತೀನಿ ಅಂತೇಳಿ ತಯಾರಾದ. ಕರ್ಕೊಂಡು ಹೋದ ಶೆಟ್ಟಿ. ಕರ್ಕೊಂಡು ಹೋಗಿ ಊರಿನಲ್ಲಿ ಮಂದಿರ ಎಲ್ಲ ತೋರಿಸ್ದ, ಒಳಗೆ ಭಗವಂತರ ಹತ್ರ ಎಲ್ಲ ದರ್ಶನ ಮಾಡಿಸಿದ. ಅವನಿಗೆ ಅದೇ ಬೇಕಾಗಿತ್ತಲ್ಲ, ಅವನು ನೋಡ್ಕೊಂಡ ಹೆಂಗೆ ಹೆಂಗೆ ಏನೇನು ಎಷ್ಟು ವೈಡೂರ್ಯ ಮುತ್ತು ರತ್ನ ಅವಳ ಇವೆಲ್ಲ ರತ್ನಗಳದ್ದು ಮಂದಿರದಾಗೆಲ್ಲ ಅದದ್ದೇ ಬೆಳಕು ಬರ್ತಿತ್ತು. ಅವನ್ನೆಲ್ಲ ನೋಡ್ಕೊಂಡ ಏನೇನೈತಿ ಬರೆಯುವಂಥದ್ದು. ಶೆಡ್ಜಿನ ಎಲ್ಲ ತೋರ್ಸದ. ಬ್ರಹ್ಮಚಾರಿ ಅಲ್ಲ, ಇವನಿಗೆ ತೋರ್ಸಿದ್ರೆ ನಮಗೇನು ಹಾನಿ ಇಲ್ಲ, ಏನೇನು ಅಮೂಲ್ಯ ವಸ್ತು ಇತ್ತು ಮಂದಿರಿಗೆ ಏನೇನು ಮಾಡೀನಿ ಎಲ್ಲ ತೋರ್ಸದ. ಅವನಿಗೆ ಮದುವೆ ಬೇಕಾಗಿತ್ತೆಲ್ಲ ನೋಡ್ಕೊಂಡ. ಶೆಡ್ಜಿಯವರೇ ನಾನು ಜಾಸ್ತಿ ಲೈನ್ ಇಲ್ಲ, ನಮ್ಮ ಮತ್ತೊಂದು ಊರಿಗೆ ಹೋಗ್ಬೇಕು, ಅವನಿಗೆ ಮತ್ತೆಷ್ಟು ಭಕ್ತಿ ಬರಲಿ ಅಂತ. ಶೆಡ್ಜಿ ಏನಂದ್ರು, ಇಲ್ಲ ನಾ ಸ್ವಂತ ಕಟ್ಟಕ್ಕೆ ಮಂದಿರಿದೆ, ನಾನು ಎಷ್ಟು ಸಂಪತ್ತಿ ಐತಿ, ಇದ್ರ 18 ಕೋಟಿ ಮೇಲೆ ರೊಕ್ಕ ಹಾಕಿನಿ, ಮತ್ತೆ ಬಂಗಾರ ಬೆಳ್ಳಿಯಿಂದನೇ ಕಬ್ಬೆಲ್ಲ ತಯಾರು ಮಾಡಿಸೀನಿ, ಅದಕ್ಕಾಗಿ ನೀವಿಲ್ಲೇ ಇದ್ಬಿಡಿ, ನಾನು ಸ್ವಲ್ಪ ಪ್ರದೇಶಕ್ಕೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ದೈತಿ, ನೀವಿಲ್ಲೇ ಇರಿ ಅಂತ. ಆ ಬ್ರಹ್ಮಚಾರಿ ಹೇಳ್ತಾರೆ, ಆಯ್ತು ನಾ ಇಲ್ಲೇ ಇರ್ತೀನಿ, ನೀವು ಎಷ್ಟು ದಿವಸಕ್ಕೆ ಬರ್ತೀರಿ ಅಂತ. ನನ್ನ ಬರೋದು 6 ತಿಂಗಳು ಆಗ್ತದೆ, ಹೋಗಿ ಬರೋದು 6 ತಿಂಗಳು ಆಗ್ತದೆ, ನೀವಿಲ್ಲೇ ಇರಬೇಕು ಅಂತ. ಅವಾಗ ಹೇಳ್ತಾನೆ, ಆಯ್ತು ಜಲ್ದಿ ಬರ್ಬೇಕು, ನಾನು ಮಂದಿರದೊಳಗೆ ಇರೋ, ಇಲ್ಲೇ ನನ್ನ ಚಾವಿ ಎಲ್ಲ ಕೊಟ್ಟು ಹೋಗ್ರಿ, ನಾ ಇಲ್ಲೇ ಜಪ ತಪ ಮಾಡೋಣ, ನನಗೆ ಆರದೇ ಅವಸ್ಥೆನ ಮಾಡಿ ಹೋಗ್ರಿ. ಯಾರಿಗಾರ ಯಾವ ದೇವಸ್ಥಾನ ಬೈಯೋದಿಗೆ ಕಳ್ಳರ ಕಡ್ಡಿ ಕೈಯಲ್ಲಿ ಚಾವಿ ಕೊಟ್ಟಂಗಾಯ್ತು. ಚಾವಿ ಎಲ್ಲ ಕೊಟ್ಟು ಶೆಟ್ಟಿ ಭರವಸೆ ಆಯ್ತು ಅವನಿಗೆ. ಬೈಯೋಜಿ ಏನ್ ಮಾಡೋಣ, ಮಹಾರಾಜ್ ಮಹಾರಾಜ್ ಅಂತೇಳಿ ಬಹಳ ಪ್ರಭಾವನ ಆಗಿತ್ತು. ಚಾವಿ ಎಲ್ಲ ಕೊಟ್ಟು ಶೆಟ್ಟಿ ತಯಾರಾಗಿ ಹೊರದೇಶಕ್ಕೆ ಹೋಗ್ಲಿಕ್ಕೆ ಸಮುದ್ರದ ಯಾತ್ರೆ ಮಾಡ್ಬೇಕಾಯ್ತು. ಹೋದ್ರು. ಅವತ್ತು ರಾತ್ರಿ ಇನ್ನು ಲೇಟ್ ಮಾಡೋದು ಬೇಡ ಅಂತ ಕಳ್ಳ ಅವ್ರು ಹೋದ ದಿವಸ ರಾತ್ರಿನೇ ಸಮುದ್ರ ದಡಕ್ಕೆ ಹೋಗ್ಲಿಕ್ಕೆ ಒಂದು ದಿವಸ ಹತ್ತವ್ರಿ. ಹೋಗಿ ಸಮುದ್ರ ದಡಕ್ಕೇನು ಹೋಗಿಲ್ಲ, ಜಹಾಜ್ ಹತ್ತಿರ್ಲಾಗಿತ್ತು. ಅಷ್ಟೊತ್ತಿಗೆ ಇವೇನ್ ಮಾಡ್ದ, ಅದೇ ರಾತ್ರಿ ಎಲ್ಲ ನೋಡ್ದ, ಹೆಂಗ್ ತೆಗಿಬೇಕಲ್ಲ ತೆಗೆದು ಬಿಸಿವಿ ಹಾಕೊಂಡ. ಇನ್ನು ಹೋಗೋದಂದ್ರೆ ಹಿಂಗೆ ಹೋದ್ರೆ ನಡೆಯಂಗಿಲ್ಲ, ನಾನು ಹಿಡ್ಕೊಂತಾರ, ರಾತ್ರಿ ಹೊಟ್ಟೋದು ಅಂತೇಳಿ ಎಲ್ಲ ತಯಾರು ಮಾಡಿಟ್ಟು ಆ ಮಂದಿರ ಕಾಯ್ಲಿಕ್ಕಾಗಿ 4 ದಿಕ್ಕಿಗೆ ದೊಡ್ಡ ದೊಡ್ಡ ಪೈಲವಾನರನ್ನ ಕವಲುಗಾರಿಟ್ಟಿದ್ದ ಶೆಟ್ಟಿ, ಯಾರು ಕಳೆದ್ರು ಬರಬಾರ್ದು ಅಂತ. ಬಹಳ ಸುರಕ್ಷಿತವಾಗಿತ್ತು, ಕಂಪೌಂಡ್ ಎಲ್ಲ ಬಹಳ ಸುರಕ್ಷಿತವಾಗಿತ್ತು. ಹೆಂಗೆ ದಾಟೋದಕ್ಕೆ ಬರಂಗಿಲ್ಲ, ಗೇಟ್ ಹಾಕೋದ್ರಂದ್ರೆ ಲಾಕ್ ತೆಗಿಯಕ್ಕೆ ಅವರೇ ಬರ್ಬೇಕು, ಹಿಂಗಿತ್ತು. ಹೆಂಗ ಮಾಡೋದು ಅಂತೇಳಿ ಎಲ್ಲ ಲಾಕ್ ಗೀಕೆಲ್ಲ ತಾನೇ ತಗೊಂಡ. ಹೊರಗಡೆ ಹೋಗ್ಬೇಕಾಗತ್ತೆ ನನಗೆ, ಗಾಡಿಗೆಲ್ಲ ರಾತ್ರಿ ಕೊಡ್ರಿ ಇಸ್ಕೊಂಡ, ಎಲ್ಲ ಕಲ್ಕೊಂಡ. ಮಾಮಂಡಲ ಛತ್ರಿ ಏನೇನು ರತ್ನ ಬೇಕೆಲ್ಲ ಹಾಕೊಂಡ ಬಿಸಿವಿಗೆ. ರಾತ್ರಿ ಎಲ್ಲ ಲೈಟ್ ಬಂದ್ ಮಾಡಿ ಅವರೆಲ್ಲ ಮಲ್ಕೊಂಡಿದ್ರು. ಇವು ತಗೊಂಡು ಹೊಂಟ 1 ಗಂಟೆ ರಾತ್ರಿಗೆ. ಹೊರಗೆ ಹೊಂಟದಾಯ್ತು, ಎಷ್ಟು ಬಿಸಿ ಒಳಗಿಟ್ಟರು ಕೂಡ ಅದು ಬೆಳಕು ಹೊರಗಡಿತು. ಎಷ್ಟು ಬೆಳಕು ಬಿತ್ತು ಅಂತ ಈ ಲೈಟ್ಗಿಂತ ಜಾಸ್ತಿ. ಅವಾಗ ಎಲ್ಲಿ ಮುಚ್ಚಿಡೋ ಒಳಗ. ಅವಾಗ ಇವರು ಎಚ್ಚರ ಆಯ್ತು, ಯಾರಿಗೆ? ಅದು ಮುಲ್ಕೊಂಡಂತ ಸಿಪಾಯಿಗಳಿಗೆ ಎಚ್ಚರ ಅಂತಂದ್ರೆ ಈ ಕಳ್ಳ ಕಳ್ಳ ಅಂತ ಬೆನ್ನ ಹತ್ರ ಓಡಾಕ ಓಡಿ 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 ರಾತ್ರಿ ಬೆಳಗಾದ ಒಳಗೆ ಸಮುದ್ರ ದಡಕ್ಕೆ ಹೋದ. ಎಲ್ಲಿ ಆ ಶೆಟ್ಟಿ ಇದ್ದ, ಅವರ ಹೆಸರು ಜಿಂದಲ್ ಶೆಟ್ಟಿ ಅಂತ. ಜಿಂದಾಸ್ ಶೆಟ್ಟಿ. ಜಿನೇಂದ್ರ ಭಗವಂತ ದಾಸ್ ಅದ, ಅಷ್ಟು ಭಕ್ತಿ ಇತ್ತು ಅವನಿಗೆ. ಅವನ ಹತ್ರ ಹೋದ. ಇವ್ರು ಹಿಂದ್ಗಡೆ ಬೆನ್ನ ಹತ್ತಾರ, ಯಾರು? ಮಂದಿರ ಕವಲಗಾರ. ಸಿಕ್ಕಿಲ್ಲ, ಓಡೋದನ್ನೇ ತಗೊಂಡು ಓಡಿ ಓಡಿ ಶೆಟ್ಟಿ ಹತ್ರ ಹೋದ. ಶೆಟ್ಟಿ ನೋಡ್ತಾನೆ,
ಇವನ ಹೊಡಿಬೇಕು ಮಾಡಬೇಕು ಬ್ರಹ್ಮಚಾರಿ ಮಹಾರಾಜ ಜೈನ್ ಧರ್ಮದ ಪ್ರಭಾವನೆ ಮಾಡ್ತಿದ್ದಾನೆ. ಇನ್ನು ಹೊಡಿಬೇಕು ಬೇಡ ಗೊತ್ತಾಗಿಲ್ಲ. ಅವರು ಬಂದಂತ ಆಳುಗಳೇನಿದ್ರಲ್ಲ ಅವರಿಗೆ ಬೈದ ಸೇರ್ಜಿ, ನಾ ಇವ್ರ ಮುಂದೆ ಹೊಡೆದೆ ಅಂದ್ರೆ ಧರ್ಮದ ಅಪಮಾನ ಆಗುತ್ತೆ, ಧರ್ಮದ ಅವಹೇಳನ ಆಗುತ್ತೆ, ಇವ್ರ ಮುಂದೆ ಏನು ಹೇಳಬಾರ್ದು ಅಂತೇಳಿ ಏನ್ ಮಾಡ್ದ ಗೊತ್ತಾ, ಏ ಹುಚ್ಚರ ಇವನ್ ಯಾಕೆ ಬೇನತ್ತೀರಿ ನೀವು, ನಾನೇ ತಗೋಬಾ ಅಂತ ಹೇಳಿದ್ದೆ, ನಾನೇ ಛತ್ರಿ ಎಲ್ಲ ತಕೊಂಡ್ ಬಾ ಅಂತ ಹೇಳಿದೆ, ಅವ್ನು ತಗೊಂಡ್ ಬಂದೆ, ನೀವ್ ಯಾಕೆ ಬೇನತ್ತೀರಿ, ಹೌದೇ ನೀವು. ಅವ್ರ ಪಾಪ ಹೋಗ್ಬಿಟ್ರು ವಾಪಸ್. ಇವನ್ ಹಿಡಿಯಕ್ ಬಂದವರು ಬಯಸ್ಕೊಂಡು ಹೋಗ್ಬಿಟ್ರು. ಆಮೇಲೆ ಅವ ಶೆಡ್ಜಿ ಹತ್ರ ಬಂದು ಶರಣಾಗಿದ್ದ, ನಾನು ಉಳಿಸಿ ಅಂತ ಹೇಳಿ. ಶೆಡ್ಜಿ ಅವನೊಂದು ಸೇಡ್ ಕುಣಿಸ್ಕೊಂಡು ಶುರು ಮಾಡ್ದ ಆರತಿ. ಯಾರಿಗೆ? ಬೈಯಾಜಿಗೆ ಶುರು ಮಾಡ್ದ. ಅಲ್ಲಿ ಏನ್ ಕೈಯಾಗಿತ್ತು ಬಾಯಾಗಿತ್ತು ಏನ್ ಬಂದಿಲ್ಲ, ಏನೇನೇನೇನು ಹೇಳೋದಕ್ಕೆಲ್ಲ ಹೇಳಿ ಬೈದು ಅವನಿಗೆ ಸ್ಥಿತೀಕರಣ ಮಾಡ್ದ. ಇನ್ನು ನಾನು ಈ ಜೀವನದಲ್ಲಿ ಕಲಿಯೋದಂತೂ ದೂರ, ನಾನು ಈ ಧರ್ಮ ಧಾರಣ ಮಾಡಿ ಆತ್ಮ ಕಲ್ಯಾಣ ಮಾಡ್ಕೊಂಡು ಹೋಗ್ತೀನಿ, ಶೇರ್ಜಿ ನನ್ನ ಜೀವ ಬಿಡ್ಲಿ ಅಂತ. ಈ ಜೀವನದಲ್ಲಿ ನೀವು ನನ್ನ ಜೀವನ ಬಿಟ್ರಿ ಅಂದ್ರೆ ನಾನು ಹೋಗಿ ಸಂಯಮ ಧಾರಣ ಮಾಡ್ತೀನಿ, ಕಲಿಯೋದಂತೂ ಆ ಜೀವನ ತ್ಯಾಗ ಮಾಡ್ತೀನಿ ಅಂತ ಹೇಳಿ ನಿಯಮ ತಗೊಂಡ ಶೆಡ್ಜಿ. ಅವನನ್ನ ಜೀವಂತ ಬಿಟ್ಟು ನಿಯಮಗಳನ್ನ ಕೊಟ್ಟು ಚುಲ್ಲಕ ವೇಷ ಧಾರಣ ಮಾಡುವಂತೆ ಕಳಿಸ್ಕೊಟ್ಟು ಅವನಿಗೆ ಚುಲ್ಲಕ ವೇಷ ಹಾಕೋದು. ದೀಕ್ಷಾ ತಗೊಂಡು ಕಳ್ತನ ಬಿಟ್ಟ, ಕರ್ಕೊಂಡ್ ವಸ್ತುವನ್ನ ಶೆಡ್ಜಿ ಕೊಟ್ಟ. ಈ ತರ ಸ್ಥಿತೀಕರಣ ಮಾಡೋದಾಗತ್ತೆ. ಧರ್ಮದಲ್ಲಿ ಯಾರಾದ್ರೂ ಧರ್ಮದಿಂದ ಹೋಗ್ತಾ ಇದ್ದಾರೆ, ಹೊರಗೆ ಹೋಗ್ತಾ ಇದ್ದಾರೆ, ಧರ್ಮದಿಂದ ಬಿಡ್ತಾ ಇದ್ದಾರೆ ಅಂತಂದ್ರೆ ಯಾವುದಿಂದ ಆದ್ರೆ ಹೆಂಗಾದ್ರೂ ಮಾಡಿ ಅವರು ಸ್ಥಿತೀಕರಣ ಮಾಡುವಂತ ಗುಣ ನಿಮ್ಮದಿರ್ಬೇಕು. ಕೆಲವು ಮನೆಯಲ್ಲಿ ಇರ್ತಾರೆ, ಕೆಲವು ಊರಲ್ಲಿ ಇರ್ತಾರೆ, ಕೆಲವು ಸಂಘದಲ್ಲೂ ಇರ್ತಾರೆ, ಹರಡಿರಲ್ಲ ಧರ್ಮಿಗಳಿರ್ತಾರೆ. ಏನಾದ್ರೂ ಒಂದು ತಪ್ಪು ಮೋಕ್ಷ ಮಾರ್ಗ ತಪ್ಪಾಗಿದ್ರು ಕೂಡ ಅದನ್ನ ಸ್ಥಿತೀಕರಣ ಮಾಡಿ ಮತ್ತೆ ಧರ್ಮದ ಹಚ್ಚುವಂತ ಬುದ್ಧಿ ಯಾರಲ್ಲಿ ಇರ್ತದೆ ಅವರಿಗೆ ಸ್ಥಿತೀಕರಣ ಅಂಗ ಅಂತ ಹೇಳ್ತಾರೆ ಸಮ್ಯಕ್ ದರ್ಶನದಲ್ಲಿ. ಆದ್ರಿಂದ ಶೆಡ್ಜಿ ಆ ಕಳ್ಳನನ್ನ ಸ್ಥಿತೀಕರಣ ಮಾಡಿದ್ರು. ದೊಡ್ಡ ಕಳ್ಳ ಇದ್ದ, ಆ ಕಳ್ಳನನ್ನೇ ಮನಸ್ಸನ್ನ ಪರಿವರ್ತನೆ ಮಾಡಿ ಸ್ಥಿತೀಕರಣ ಮಾಡಿ ಮತ್ತೆ ಸಂಯಮ ಧಾರಣ ಮಾಡುವಂತ ಭಾವನೆ ಮಾಡುವಂತ ಶಕ್ತಿ ಯಾರಲ್ಲಿ ನೋಡಿ ಧರ್ಮಾತ್ಮನಲ್ಲಿ ಇರ್ತದೆ. ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಒಂದು ಸಮಾಜದಲ್ಲಿ ಯಾರಾದ್ರೂ ಹಾಗೆ ಒಂದು ಸ್ಥಿತೀಕರಣ ಮಾಡುವಂತ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಅಂತಂದ್ರೆ ಅವರನ್ನ ನೋಡಿ ಸುಮ್ಮನೆ ಕೂತ್ಕೊಳ್ಳೋದು ಸಮ್ಯಕ್ ದೃಷ್ಟಿಗಳ ದೋಷ. ನೋಡ್ಕೊಂಡು ಸುಮ್ಮನೆ ಕೂತ್ಕೋಬಾರ್ದು. ಹಂಗಾದ್ರೂ ಮಾಡಿ ಅವ್ರಿಗೆ ಯಾವ ವಸ್ತು ಕಮ್ಮಿ ಆಗಿದೆ, ಅವ್ರಿಗೆ ಯಾವುದರಿಂದ ಸ್ಥಿತೀಕರಣ ಆಗ್ತಾರೆ, ಯಾರಿಂದ ಆಗ್ತಾರೆ, ಅವ್ರನ್ನ ಸ್ಥಿತೀಕರಣ ಮಾಡುವಂತ ಬುದ್ಧಿ ಇರ್ಬೇಕು. ಸುಮ್ಮನೆ ಕೂತ್ಕೋಬಾರ್ದು. ಕೆಲವರು ಬರ್ತಾ ಇರ್ತಾರೆ, ಇವತ್ತೇ ಕೆಲವರು ಹತ್ರ ಬಂದಿರು ಮಾರಾದ್ರೆ ನಾವು ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಐತಿ, ಮನೆಯವರು ಬರಂಗಿಲ್ಲ, ಸ್ವಲ್ಪ ಏನೇನೋ ಐತಿ ಅವ್ರ ಜೀವನದಲ್ಲಿ, ನೀವೇ ಸ್ಥಿತೀಕರಣ ಮಾಡ್ಬೇಕು, ಕರ್ಕೊಂಬರ್ರಿ. ಬರಂಗಿಲ್ಲ ಮತ್ತೆ ಮಾಡ್ರಿ, ನಾನಂತೂ ಬರಕ್ ಬರಂಗಿಲ್ಲ. ನೀವ್ ಹೆಂಗ ಮಾಡಿ ಕರ್ಕೊಂಬಂದ್ರೆ ನಾನು ಪ್ರಯತ್ನ ಪಡ್ತೀನಿ. ಗೃಹಸ್ಥ ಅವಸ್ಥೆಗೆ ಕರೆ ಕಡೆ ಕೇಳಿ ಬಂದೇ ಬರ್ತಿದ್ದೆ. ನಮ್ಮ ಭೂಮಿ ಅವಸ್ಥೆ ಐತಿ, ಅದಕ್ಕೆಲ್ಲ ಗೃಹಸ್ಥರು ಮನೆಗೆಲ್ಲ ಅವ್ರು ಕೊಡ್ಕೊಳಕ್ ಬರೋದು. ನೀವು ಕರ್ಕೊಂಡು ಬಂದ್ರೆ ನಾವು ಹೇಳ್ತೀವಿ. ಹಿಂಗೆ ಇರ್ತವೆ ಕೆಲವು. ನಾವೇ ಮಾಡ್ಬೇಕಂತಲ್ಲ, ನೀವೇ ಯಾವ ರೀತಿಯಿಂದ ಆಗ್ತದೆ, ಅವ್ರಿಗೆ ಏನ್ ಬೇಕಾಗಿರ್ತದೆ ಅದನ್ನೆಲ್ಲ ಕೊಟ್ಟಾದ್ರೂ ಕೂಡ ಸಮಾಜದಲ್ಲಿ ಕೂಡಿ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ದೋಷವನ್ನ ತೆಗಿತಾ ಇರಬೇಕು. ಇದಕ್ಕಂದ್ರೆ ಸ್ಥಿತೀಕರಣ ಅಂಗ. ಉಪಭೋಗನ ಮತ್ತೊಬ್ಬರಿಗೆ ಹೇಳೋದಕ್ಕಿಂತ ನಾವೇ ಮಾಡಬೇಕು. ಉಪಭೋಗನ ಅಂದ್ರೆ ಮತ್ತೊಬ್ಬರಿಗೆ
ಬಗ್ಗೆ ದೋಷ ಹೇಳಿದ್ರೆ ಆ ದೋಷವನ್ನ ತೆಗೆಯುವುದು ಉಪಗುವನ ಅಂಗ. ಪ್ರಭಾವನ ಅಂಗ ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಧರ್ಮ ಪ್ರಭಾವನೆ ಮಾಡುವುದು. ಧರ್ಮ ಪ್ರಭಾವನೆ ಮಾಡಕ್ಕಾಗಿದ್ರೆ ಧರ್ಮ ಅಪ್ರಭಾವನೆ ಆಗಿದ್ದಂಗೆ ಜೀವನ ನಡೆಸೋದು ಕೂಡ ಪ್ರಭಾವನೆ ಅಂಗ ಐತೆ. ಧರ್ಮ ಅಪ್ರಭಾವನೆ ಆಗಬಾರ್ದು, ನಮ್ಮಿಂದ ಜೈನ ಧರ್ಮಕ್ಕೆ ಕಲಂಕ ಹತ್ತಬಾರ್ದು, ಸಮಾಜಕ್ಕೆ ಕಲಂಕ ಹತ್ತಬಾರ್ದು. ಈ ತರ ನಮ್ಮ ಜೀವನ ನಡೆಸೋದು ಕೂಡ ಪ್ರಭಾವನ ಅಂಗ ಐತಿ. ಪ್ರಭಾವನ ಅಂಗ ಇದ್ದವ ಮೋಕ್ಷ ಪಡ್ಕೊಂತಾರೆ, ಸ್ಥಿತೀಕರಣ ಅಂಗ ಇದ್ದವ ಮೋಕ್ಷ ಪಡ್ಕೊಂತಾರೆ. ಉಪಗುವನ ಅಂಗ ದೋಷವನ್ನ ಮುಚ್ಚಿಟ್ಟು ಆ ದೋಷವನ್ನು ಅವರಿಂದ ತೆಗೆಯೋಕೆ ಪ್ರಯತ್ನ ಪಡಬೇಕು. ಅದು ಉಪಗುವನ ಅಂಗ. ಸ್ಥಿತೀಕರಣ ಅಂಗ, ನಿಸ್ಸಂಕಿತ ಅಂಗ, ನಿಕಾಂಕ್ಷಿತ ಅಂಗ, ಇವೆಲ್ಲ ಅಂಗಗಳು ಸಮ್ಯಕ್ ದರ್ಶನ ಅಂಗ ಇವು. ಸಮ್ಯಕ್ ದರ್ಶನ ಅಂಗ, ಸಮ್ಯಕ್ ದರ್ಶನ ಯಾರು ಸುದ್ದಿ ಇಟ್ಕೊಂಡಿರ್ತೀರಿ ಅವ್ರ ಈ ಅಂಗಗಳನ್ನು ಕೂಡ ನಮ್ಮಲ್ಲಿ ಐದವೋ ಇಲ್ಲೋ. ಹೆಂಗೆ ಶರೀರದಲ್ಲಿ 8 ಅಂಗ ಇರ್ತಾವ, ತಲೆ, ಎದೆ, ಕೈ, ಕಾಲು, ಬೆನ್ನು, ಇವೆಲ್ಲ ಅಂಗಗಳೇ. ಇವಿಲ್ಲ ಅಂತಂದ್ರೆ ಅಪಾಂಗರು ಅಂತ ಹೇಳ್ತಾರೆ. ಏನಂತಾರೆ ಅವರಿಗೆ? 8 ಅಂಗ ಇಲ್ಲ ಅಂದ್ರೆ ಇವರು ಅಪಾಂಗರು ಅಂತ ಹೇಳ್ತಾರೆ. ಅದೇ ಸಮ್ಯಕ್ ದರ್ಶನದ ಒಂದು ಅಂಗ ಇಲ್ಲ ಅಂದ್ರೆ ಸಮ್ಯಕ್ ದರ್ಶನ ಅಪಂಗ ಸಮ್ಯಕ್ ದರ್ಶನ. ಅದರಲ್ಲಿ ಯಾವುದೋ ಒಂದು ಅಂಗ ಕಮ್ಮಿ ಇರಬೇಕು ಅಂದ್ರೇನೆ ಸಮ್ಯಕ್ ದರ್ಶನ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಯಾವ ಕಾರಣ ಆಗುತ್ತೆ? ಮೋಕ್ಷಕ್ಕೆ ಕಾರಣ ಆಗುತ್ತೆ. ಆ ಮೋಕ್ಷಕ್ಕೆ ಕಾರಣ ಆಗುವಂತ ಸಮ್ಯಕ್ ದರ್ಶನ ಅಂಗವನ್ನ ನಾವು ಯಥಾವತ್ತಾಗಿ ಪಾಲನೆ ಮಾಡಿಸ್ಬೇಕು. ಮತ್ತೊಬ್ಬರಲ್ಲಿ ದೋಷ ಇದ್ರೆ ತೆಗಿಯಕ್ಕೆ ಪ್ರಯತ್ನ ಪಡಬೇಕು. ಇದಕ್ಕಂತಾರೆ ಸ್ಥಿತೀಕರಣ ಅಂಗ. ನಾಳೆ ದೊಡ್ಡ ಕಥೆ ಹೇಳಕ್ಕೆ ಹೊಸತಿಲ್ಲ. ಟೈಮ್ ಆಗ್ಬಿಟ್ಟು ನಿನ್ನೆ ಭಾಳ ಟೈಮ್ ಆಗಿಬಿಡ್ತು ನಮ್ಮ ದೋಷ. ಹಾಗಾಗಿ ಇಷ್ಟ ಹೇಳ್ತೀವಿ. ನಾಳೆ ಹೊಸತಿದ್ರೆ ನೀವು ಜಲ್ದಿ ಬಂದ್ರೆ ನೀವೇ ಜಲ್ದಿ ಬಂದ್ರೆ ನಾ ಇಲ್ಲೇ ಇರ್ತೀವಿ, ನಮ್ಮ ಮನೆಗೆ ಇಲ್ಲೇ ಇರ್ತೀವಿ. ನೀವೇ ಮನೆಯಿಂದ ಬರೋದು ಲೇಟ್ ಮಾಡ್ತೀವಿ. ಅಲ್ಲಿ